ನೋಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಲಾಸ್ ಇಲ್ಲ. ನಾನೇ ಪ್ರಾಫಿಟ್ ಮಾಡ್ತಿರೋದನ್ನ ತುಂಬಾ ಜನಕ್ಕೆ ತೋರಿಸಿ ತುಂಬಾ ಜನ ಇವಾಗ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತೀನಿ. ನಾನು ಬಂದು ಅಲ್ಲಿ ಕಲ್ತ್ಮೇಲೆ ನನ್ನ ಕಾನ್ಫಿಡೆನ್ಸ್ ಬಂದಿದ್ದು. ನಾನು ತುಂಬಾ ಜನ ಲೇಡೀಸ್ ತುಂಬಾ ಜನ ಕೇಳಿದ್ದೀನಿ. ಬೆಸ್ಟ್ ಅಂದ್ರೆ ಹೊರಗಡೆ ಅಂತೂ ಎಲ್ಲೂ ಹೋಗೋಂಗಿಲ್ಲ, ಆರಾಮಾಗಿ ಮನೇಲೇ ಮಾಡ್ಬೋದು. ಅದು 1.5 hour ಅಲ್ಲಿ ಮುಗಿಸಬಹುದು. ಬೆಳಗ್ಗೆನೆ ಅದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಹೋಗ್ಬೋದು. ಹಣಕಾಸಿನ ಬಗ್ಗೆ ಮಹಿಳೆಯರಿಗೆ ಏನೂ ಗೊತ್ತಿಲ್ಲ. ಸೊ ಬರೀ ಸಾಸಿವೆ ಡಬ್ಬೆಯಲ್ಲಿ ಇಡೋದೇ ಅಷ್ಟೇ ಅನ್ಕೊಂಡಿದ್ವಿ. ಭವ್ಯ ಮೇಡಮ್ ಅವರೇ ಹೇಳಿದ್ದಾರೆ, ಸಾಸಿವೆ ಡಬ್ಬೆಯಿಂದ ಮಹಿಳೆಯರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ನಮಸ್ತೆ ಕರ್ನಾಟಕ. ಇವತ್ತು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಣ. ಸೊ ನಮಸ್ತೆ ಕರ್ನಾಟಕ. ಇವತ್ತು ನಾವು ಒಬ್ಬ ಟ್ರೇಡರ್ ಜೊತೆ ಇದ್ದೀವಿ. ಸೊ ಮಹಿಳೆ ಟ್ರೇಡರ್. ಸೊ ವುಮೆನ್ ಟ್ರೇಡರ್ಸ್ ತುಂಬ ಕಡಿಮೆ ಅಂತ ನಾವು ಕೇಳಿದ್ವಿ. ಸೊ ಬಟ್ ಇವತ್ತು ನಮ್ಮ ಜೊತೆ ಭವ್ಯ ಮೇಡಮ್ ಅವರು ಇದ್ದಾರೆ. ಸೊ ಅವರು ಟ್ರೇಡಿಂಗನ್ನು ಒಂದು ಫುಲ್ ಟೈಮ್ ಕೆರಿಯರ್ ಆಗಿ ನಡೆಸ್ತಾ ಇದ್ದಾರೆ. ಈ ಟ್ರೇಡಿಂಗ್ಗೆ ಯಾವ ಥರ ಬಂದರು, ಸೊ ಅವರು ಬಿಫೋರ್ ಟ್ರೇಡಿಂಗ್ ಏನೇನು ಮಾಡ್ತಾ ಇದ್ರು, ಸೊ ಇದಕ್ಕೆಲ್ಲ ಸಪೋರ್ಟ್ ಇತ್ತಾ ಎಲ್ಲ ತಿಳ್ಕೊಳ್ಳೋಣ. ಬೆಳೆದಿದ್ದು ಓದಿದ್ದೆಲ್ಲ ಮಂಡ್ಯ, ಅಲ್ಲೆಲ್ಲ ಮುಗಿಸಿ ಬ್ಯಾಂಗ್ಳೂರ್ ಮದುವೆ ಆಗಿ ಬಂದಾಗ ಮತ್ತೆ ಇವಾಗ ನಾನು ಏನಾದರೂ ಮಾಡಬೇಕು ಅಂತ ಅಂದಾಗ ಅದು ಯೂಟ್ಯೂಬಲ್ಲಿ ನೋಡ್ತಿದ್ದೆ. ಇದೊಂದು ಟ್ರೈ ಮಾಡೋಣ ಅಂತ ನನ್ನ ಫ್ರೆಂಡ್ ಇಬ್ಬರು ಬಂದು ಅದರಿಂದ ನಾನು ಕಲ್ತಿದ್ದು. ಮಾತ್ರ ನನಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಅದು ಹೇಗೆ ಮಾಡಬೇಕು ಅನ್ನೋದನ್ನು ಇದಿಲ್ಲದೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಎಲ್ಲರೂ ಅದರಿಂದ ತುಂಬ ಲಾಸ್ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಎಲ್ರಿಗೂ ಅದನ್ನು ಹೇಳ್ತಾ ಇದ್ದೀನಿ, ಲಾಸ್ ಅಂತಿಲ್ಲ. ನೋಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಲಾಸ್ ಇಲ್ಲ. ನಾನೇ ಪ್ರಾಫಿಟ್ ಮಾಡ್ತಿರೋದನ್ನ ತುಂಬಾ ಜನಕ್ಕೆ ತೋರಿಸಿ ತುಂಬಾ ಜನ ಇವಾಗ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಿದ್ದಾರೆ. ತುಂಬಾ ಜನ ವುಮೆನ್ಗೆ ಸೊ ಮನೆಯಲ್ಲೇ ಕುತ್ಕೊಂಡು ಜನರಲಿ ಮನೆಯಿಂದ ಹೊರಗಡೆ ಕಳಿಸಲ್ಲ. ಬಟ್ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸೊ ಮನೇಲೆ ಕುತ್ಕೊಂಡು ಒಂದು ಹೆಣ್ಮಕ್ಳು ಸಂಪಾದನೆ ಮಾಡ್ಬೋದಾ ನಿಮ್ಮ ಪ್ರಕಾರ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಯಾಕೆಂದ್ರೆ ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ನಾನು ಮಾಡ್ತಾನೂ ಇದ್ದೀನಿ. ಇವಾಗ ಹೊರಗಡೆ ಒಂದು ಸಣ್ಣದಾಗ ಒಂದು ಕೆಫೆ ನೋಡ್ಕೊಂತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನು ಮಾಡಿ ಮುಗಿಸಿ ಮತ್ತೆ ಹೋಗ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿ ಪಾರ್ಟ್ ಟೈಮ್ ಅಲ್ಲಿ ಟ್ರೇಡಿಂಗ್ ಮಾಡ್ಕೊಂಡು ಇನ್ಮೇಲೆ ಫುಲ್ ಟೈಮ್ ಮಾಡಬೇಕು ಅಂತ ಸೆಟ್ ಮಾಡ್ಕೊಂತಾ ಇದ್ದೀನಿ. ಸೊ ಟ್ರೇಡಿಂಗ್ ಅನ್ನೋದು ನಿಮ್ಗೆ ಜನರಲಿ ಇದೊಂದು ಐಡಿಯಾ ಇತ್ತಾ? ಏನಾದ್ರು ಚಿಕ್ಕ ವಯಸ್ಸಿನ ಐಡಿಯಾ ಇತ್ತಾ, ಇಲ್ಲಾಂದ್ರೆ ರೀಸೆಂಟ್ ಆಗಿ ಗೊತ್ತಾಗಿದ್ದ? ಇಲ್ಲ, ಐಡಿಯಾ ಇರಲಿಲ್ಲ. ಬ್ರದರ್ ಇಂದ ಮಾಡ್ತಾ ಇದ್ದಿದ್ರಿಂದ ನನಗದು ಸ್ವಲ್ಪ ಐಡಿಯಾ ಇತ್ತು. ಬಟ್ ಅದು ಮಾಡಿ ಅಂದಾಗ ನನ್ಗೆ ಗೊತ್ತಿರಲಿಲ್ಲ. ನಾನು ಒಂದು ಕ್ಲಾಸ್ ಜಾಯಿನ್ ಆಗಿ ಆಮೇಲೆ ನನಗೊಂದು ಐಡಿಯಾ ಬಂದಿದೆ. ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ಕಲ್ತ್ಬಿಟ್ಟು ಮನೇಲಿ ಅವರಿಗೆ ಆಗೋಷ್ಟು ಪಾಕೆಟ್ ಮನಿನ ಸ್ಟಾಕ್ ಮಾರ್ಕೆಟ್ ಇಂದ ತೆಗಿಬಹುದು ಅನ್ನೋದಕ್ಕೆ ಖಂಡಿತ ಮಾಡ್ಬೋದು. ತುಂಬಾ ಜನ, ಯಾಕೆಂದ್ರೆ ನನ್ನ ಫ್ರೆಂಡ್ಸೇ ಮಾಡ್ತಿದ್ದಾರೆ. ನನ್ನ ಇದು ಆಂಜಲ್ ಲಿಂಕ್ ಇಂದಾನೆ ನಾನು ಅವ್ರಿಗೆ ಮಾಡಿ ಅಂತಾನೆ ನಾನೇ ಇದು ಮಾಡ್ತಾ ಇದ್ದೀನಿ. ಅವ್ರಿಗೆ ಕಳಿಸಿ ಮತ್ತೆ ನಾನೇ ಅದನ್ನ ಸ್ವಲ್ಪ ಇದು ಮಾಡಿ ಆಮೇಲೆ ಕ್ಲಾಸ್ಗೆ ಹೋಗಿ ಜಾಯಿನ್ ಆಗಿ ಮಾಡ್ಕೊಂಡು ನೀವು ಹೋಗಿ ಅಂತಾನೆ ನಾನು ತುಂಬಾ ಜನ ನಾವು ಕಳಿಸಿದ್ದೀನಿ. ಕಲ್ತ್ಕೊಂಡು ಮಾಡಿ ಅಂತ. ಯಾಕೆಂದ್ರೆ ನಾನು ಕಲಿದೆ ಅಂತೂ ಮಾಡಕ್ ಹೋಗ್ಲಿಲ್ಲ. ಕಲಿದೆ ಮಾಡಿ ನಮ್ಮ ಬ್ರದರಿಂದ ಕಳ್ಕೊಂಡಿದ್ರು. ಸೊ ಅವರು ಬಂದು ಕಲ್ತರು. ಇವಾಗ ಒಂದ್ ಸ್ವಲ್ಪ ದಿನದಲ್ಲಿ ಬಂದು ಅವರು ಕಲ್ತು ಮತ್ತೆ ಇವಾಗ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಮತ್ತೆ ಮೊದಲೇ ಗೊತ್ತಿಲ್ಲದೆ ಕಳ್ಕೊಂಡಿದ್ರಲ್ಲ, ಅದರಿಂದ ನಾನು ಬಂದು ಫಸ್ಟ್ ಕಲಿತೆ. ನಾನು ಮಾಡ್ತಿರೋದು ನೋಡಿ ಮತ್ತೆ ಅವರು ಬಂದು ಮಂಡ್ಯದಿಂದ ಬಂದು ಅವರು ಇಲ್ಲೇ ಇದ್ದು 15 days ಕಲಿತು ಇವಾಗ ಅವ್ರು ಮಾಡ್ತಾ ಇದ್ದಾರೆ. ಸೊ ಜನರಲಿ ಈ ಒಂದು ಟ್ರೇಡಿಂಗ್ ಅಂತ ಬಂದವಾಗ ತುಂಬಾ ಜನಕ್ಕೆ ಇದ್ರ ಬೆಲೆ ನಂಬಿಕೆ ಇಲ್ಲ. ಟ್ರೇಡಿಂಗ್ ಅಂದ್ರೇನೆ ಏನಾಗ್ಬಿಡುತ್ತೋ ನಮ್ ದುಡ್ಡು ಅಂತ ಭಯ ಇರುತ್ತೆ. ಆ ಭಯ ಪಡೋರಿಗೆ ನೀವೇನ್ ಹೇಳ್ತೀರ? ಯಾಕಂದ್ರೆ ಒಂದು 10,000 ಹಾಕಿ ಅಂದ್ರೂ ಭಯ ಪಡ್ತಾರೆ, ಏನಾಗ್ಬಿಡುತ್ತೋ ಅಂತ. ಸೊ ಭಯ ಪಡ್ತಾನೆ ಇರ್ತಾರೆ. ಅವ್ರು ಒಳಗಡೆ ಬರ್ತಾನೆ ಇಲ್ಲ. ಅಟ್ಲೀಸ್ಟ್ ನೀವು ಒಳಗಡೆ ಬಂದು ಮಾರ್ಕೆಟ್ ಒಳಗಡೆ ಪ್ರಾಫಿಟ್ ಮಾಡ್ತಾ ಇದ್ದೀರಾ ಅಂಡ್ ಅದನ್ನ ತೋರಿಸಿದ್ದೀರಾ. ಸೊ ಇನ್ನ ಸ್ಟಾಕ್ ಮಾರ್ಕೆಟ್ಗೆ ಬರಕ್ಕೆ ಎದುರ್ಕೊಳ್ತಾರವ್ರಿಗೆ ನೀವೇನ್ ಹೇಳ್ತೀರಾ? ನಾನು ಅದು ಫಸ್ಟ್ ಕಲ್ತ್ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆಂದ್ರೆ ನಾನೇ ಭಯ ಪಡ್ತಿದ್ದೆ ಅದ್ರ ಬಗ್ಗೆ. ನಾನು ಬಂದು ಅಲ್ಲಿ ಕಲ್ತ್ಮೇಲೆ ನನ್ನ ಕಾನ್ಫಿಡೆನ್ಸ್ ಬಂದಿದ್ದು. ನಾನು ತುಂಬ ಜನ ಲೇಡೀಸ್ ತುಂಬ ಜನ ಕೇಳಿದ್ದೀನಿ. ತುಂಬ ಜನ ನಾನು ಮಾಡ್ತಿರೋದು ನೋಡಿ, ಅರ್ನ್ ಮಾಡ್ತಿರೋದು ನೋಡಿ ಅವರು ಕಲಿಬೇಕು ಅಂತ ಇದು ಮಾಡಿ ಅವರು ಕಲಿತಿದ್ದಾರೆ. ಇವಾಗ ಮಾಡ್ತಿದ್ದಾರೆ ಇವಾಗ ಆಲ್ರೆಡಿ. ಡೆಫಿನೆಟ್ಲಿ. ಸೊ ಇನ್ನೊಂದು ಪ್ರಶ್ನೆ ಮೇಡಮ್, ಜನರಲಿ ಸೊ ವುಮೆನ್ ಸ್ಟಾಕ್ ಮಾರ್ಕೆಟ್ ಆಗಲಿ ಇದೆಲ್ಲ ಮಾಡ್ತೀನಿ ಅಂದರೆ ಫ್ಯಾಮಿಲಿ ಸಪೋರ್ಟ್ ಯೂಶಲಿ ಬರಲ್ಲ. ಟ್ರೇಡಿಂಗ್ ಎಲ್ಲ ಬೇಡ,
ರಿಸ್ಕಿ ಫೀಲ್ಡ್ ಅಂತಾನೆ ಹೇಳ್ತಾರೆ. ಬಟ್ ನಿಮ್ಗೆ ಲಕಿಲಿ ಫ್ಯಾಮಿಲಿ ಸಪೋರ್ಟ್ ಇತ್ತಾ, ಇಲ್ಲಾಂದ್ರೆ ಅವರು ಅಪೋಸ್ ಮಾಡಿದ್ರ? ಹೇಳಿದ್ದು ಏಕೆಂದ್ರೆ ಮೊದ್ಲೇ ಬ್ರದರ್ ಇಂದ ಕಳ್ಕೊಂಡಿದ್ರಲ್ಲ, ತುಂಬಾ ಅಮೌಂಟ್ ಕಳ್ಕೊಂಡಿದ್ರಿಂದ ಬೇಡ ಅಂತ ಅಂದ್ರು. ಬಟ್ ನನ್ಗೇನೋ ಒಂದು ನೋಡೋಣ ಕಲಿಯೋಣ ಅದು ಹೇಗೆ ಏನು ಅಂತ ಅಂದ್ಮೇಲೆ ನಾನು ಅರ್ನ್ ಮಾಡ್ತಿರೋದ್ಮೇಲೆ ಎಲ್ರಿಗೂ ಕಾನ್ಫಿಡೆನ್ಸ್ ಬಂದು ಅವರು ಕಲಿಯಕ್ ಬಂದ್ರು. ನಮ್ಮ ಮನೇಲೂ ನನ್ನ ಸಿಸ್ಟರು ಬಂದ್ರು, ಅವ್ರ ಹಸ್ಬೆಂಡ್ ಬಂದ್ರು, ಎಲ್ಲ ಬಂದು ಕಲ್ತು ಓದಿದವ್ರು. ಈಗ ನೀವು ಕಲ್ತಿರೋದ್ರಿಂದ ಈಗ ನಿಮ್ಮ ಒಂದು ಟ್ರೇಡ್ ಸೆಟಪ್ ಅನ್ನ ನೀವು ಮಾಡ್ಕೋಬೇಕು ಅಂತ ಬಂದಿದ್ದೀರಾ? ಹೌದು, ಅದನ್ನ ಮಾಡ್ಬೇಕು ಅಂತಾನೆ ನಾನು ಫುಲ್ ಎಲ್ಲ ಸೆಟ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಜನ ಹೇಳ್ತಾರೆ ಏನಕ್ಕೆ ಬೇಡ, ಆಮೇಲೆ ಕಳ್ಕೊಂಡ್ರೆ ಈಗ ಆಲ್ರೆಡಿ ಈಗ ಇದ್ರಲ್ಲೆಲ್ಲ ಬರ್ತಾ ಇದೆ, ಇದೆಲ್ಲ ಮಾಡಿದ್ರೆ ಟ್ರೇಡ್ ಮಾಡಿದ್ರೆ ಇಷ್ಟು ಕಳ್ಕೊಂತ ಇದಾರೆ ಹಂಗೆ ಅಂತ. ಬಟ್ ನಾನೇ ಅದನ್ನ ನಾನು ಮಾಡ್ತಿರೋದ್ರಿಂದ ನಾನು ಅದು ಕಳಿಯುವಂಥದ್ದು ಏನಿಲ್ಲ. ಯಾಕೆಂದರೆ F&O ಅದೆಲ್ಲ ಇದು ಮಾಡಿದ್ರೆ ಕಳ್ಕೊತೀವಿ ಇಂಟ್ರಾಡೇ ಮಾಡಿದ್ರೆ. ಬಟ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಕಾರಣಕ್ಕೂ ದುಡ್ಡು ಅಂತ ಕಳ್ಕೊಳ್ಳೋದೇ ಇಲ್ಲ ಅಂತ ನಾನು ಅದನ್ನೇ ಹೇಳಿದೆ, ಎಲ್ರಿಗೂ ಅದೇ ಹೇಳಿದ್ದೀನಿ ನಾನು. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಎಲ್ಲ ಅದನ್ನೇ ಮಾಡ್ತಿದ್ದಾರೆ. ನಾನೇ ಅದನ್ನು ಅವ್ರಿಗೊಂದಷ್ಟು ಸಜೆಷನ್ ಕೊಡ್ತಾ ಇದ್ದೀನಿ ಮಾಡೋದಕ್ಕೆ, ಈ ಥರ ಇದು ಮಾಡಿ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಮೇಲೆ ಮಾಡ್ತಾ ಇದ್ದಾರೆ ಎಲ್ಲರೂ ಇವಾಗ. ಸೊ ನನ್ನ ಪ್ರಶ್ನೆ ಮೇಡಮ್, ಇವಾಗ ಯೂಶಲಿ ಬೇರೆ ಬೇರೆ ಬಿಸ್ನೆಸ್ಸು ಮಾಡ್ಬೋದು. ಹೆಣ್ಮಕ್ಳು ಇವಾಗ ಬಿಸ್ನೆಸ್ ಮಾಡೋದು ಎಲ್ಲ ಸಣ್ಣ ಪುಟ್ಟ ಕೆಫೆ ಇಟ್ಕೋತಾರೆ, ಸೊ ಬೇರೆ ಬೇರೆ ಕೋರ್ಸಸ್ ಮಾಡ್ಕೋತಾರೆ, ಎಲ್ಲನೂ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೆ ಈ ಕೋರ್ಸು ಅಂದರೆ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಳ್ಳೋದು ಅಂದರೆ ಬೇರೆ ಬಿಸ್ನೆಸ್ಗಿಂತ ಇದು ಹೆಂಗೆ ಬೆಟರ್ ಅನಿಸುತ್ತೆ ನಿಮಗೆ? ಬೆಸ್ಟ್ ಅಂದರೆ ಹೊರಗಡೆ ಅಂತೂ ಎಲ್ಲೂ ಹೋಗೋಂಗಿಲ್ಲ, ಆರಾಮಾಗಿ ಮನೇಲೇ ಮಾಡ್ಬೋದು. ಅದು 1.5 ಅವರಲ್ಲಿ ಮುಗಿಸ್ಬೋದು. ಬೆಳಗ್ಗೆನೇ ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಹೋಗ್ಬೋದು. ಯಾಕೆಂದರೆ ನಾನು 11 ಗಂಟೆಗೆ ಮುಗಿಸಿ ನಾನು ಹೋಗ್ತಾ ಇದ್ದೀನಿ ನನ್ನ ಕೆಫೆಗೆ. ಮುಗಿಸಿ ಇವಾಗ ಇದು ಮಾಡ್ಕೊಂಡು ಮೊದಲು ಫುಲ್ ಟೈಮ್ ಮಾಡ್ತಾ ಇದ್ದೆ. ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಟೈಮ್ ತೊಗೊಂಡು ಫುಲ್ ಟೈಮ್ ಮಾಡೋದಕ್ಕೆ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ನೀವು ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಾ ಅದಕ್ಕೂ ಇದಕ್ಕೂ? ನನಗೆ ಅದೇ 11 ಗಂಟೆ ಬೆಳಗ್ಗೆ 9:30 ಸ್ಟಾರ್ಟ್ ಮಾಡಿ 11ಗೆ ಮುಗಿಸ್ಬಿಡ್ತೀನಿ. ಮುಗಿಸಿದ್ಮೇಲೆ ಅದು ಪ್ರಾಫಿಟ್ ಬಂತ ಅಷ್ಟೇ, ಹೋಗಿ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ ಸಂಜೆ ಇದನ್ನು ಕಮೋಡಿಟಿ ಇದು ಮಾಡ್ತಾ ಇರ್ತೀನಿ. ಅದನ್ನು ಮನೆಗೆ ಬಂದಮೇಲೆ 8 ಗಂಟೆಗೆ ಬಂದಮೇಲೆ ಒಂದು 12:30 ಅಷ್ಟರಲ್ಲಿ ಮುಗಿಸೋಷ್ಟೇ ಅವಾಗ ಒಂದು ಮಾಡಿ ಮುಗಿಸಿರ್ತೀನಿ. ಸೊ ಒಂದು ಚಾರ್ಟ್ ಸೆಟಪ್ ಹೆಂಗೆ ಮಾಡ್ತೀರಾ ಅಂತ ಏನೋ ತೋರಿಸ್ಬೋದಾ? ಅಂದರೆ ಯೂಶಲಿ ಏನೇನೆಲ್ಲ ಡ್ರಾ ಮಾಡ್ಕೋತೀರಾ, ಒಂದು ಸಪೋರ್ಟರ್ ಆಗಲಿ ರೆಸಿಸ್ಟೆನ್ಸ್ ಆಗಲಿ ಒಂದು ಕಂಪ್ಯೂಟ್ರಲ್ಲಿ ತೋರಿಸಿದ್ರೆ ಸೊ ವೀಕ್ಷಕರಿಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಾ? ಹಾಗೆ ನಮಗೂ ಲೇಡೀಸಿಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಅಡುಗೆ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತೆಲ್ಲ ಕೆಲಸಗಳಿರುತ್ತೆ. ನೀವು ಇದನ್ನು ಹೇಗೆ ನೀವು ರೆಡಿ ಮಾಡ್ಕೊಳ್ತೀರಾ ನಾಳೆ ಬೆಳಗ್ಗೆ ಟ್ರೇಡಿಂಗಿಗೆ ಅಂತ ಹೇಳಿದ್ರೆ? ನಾನು ನೈಟು ಎಲ್ಲ ನೋಡ್ಕೊತೀನಿ. ಆಮೇಲೆ ಬೆಳಗ್ಗೆನೇ ನಾನು ಚಾರ್ಟಿಂಗ್ ಅದು ಸಾಫ್ಟ್ವೇರ್ ಹಾಕ್ಕೊಂಡಿರೋದ್ರಿಂದ ನನಗೆ ಅಲರ್ಟ್ ಬರುತ್ತೆ. ಬೆಳಗ್ಗೆ ಅದು 9:30ಗೆ ಅದು ಸ್ಟಾರ್ಟ್ ಆದ ತಕ್ಷಣ ಅಲರ್ಟ್ ಬರುತ್ತೆ. ನಾನು ಅದರಲ್ಲಿ ಯಾವುದು ಅಂದರೆ ನಾನು ಒಂದು ಆಪ್ಷನ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇಂಟ್ರಡೇ ಇದು ಮಾಡಲ್ಲ. ಅವಾಗ ಮಾಡ್ತಿದ್ದೆ, ಇವಾಗ ಮಾಡೋಕ್ಕೆ ಹೋಗಲ್ಲ ಅದು ಇಂಟ್ರಡೇ. ಈಗ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಅದನ್ನು ಒಂದು ಆಪ್ಷನ್ ಥರ ಏನು ಕ್ಯಾಂಡಲ್ ಅನಾಲಿಸ್ ಜಾಸ್ತಿ ಮಾಡ್ತೀನಿ. ಕ್ಯಾಂಡಲ್ ಅನಾಲಿಸ್ ಮೇಲೆ ಮಾತ್ರ ಮಾಡಿದ್ರೆ ಅದು ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದು ನಾವೇನೇ ಇದು ಮಾಡಿದ್ರೂ ಅದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅದನ್ನ ಫಸ್ಟ್ ಕ್ಯಾಂಡಲ್ ಅನಲೈಸ್ ಮಾಡಿ ನಾವು ಅದನ್ನೆಲ್ಲ ಸರ್ಚ್ ಮಾಡಿ ಇದಾಗುತ್ತಾ ಇಲ್ವೋ ಅಂತ ಒಂದು ಇದೆಲ್ಲ ಹಾಕೊಂಡು ಇಂಡಿಕೇಟರ್ಸ್ ಹಾಕೊಂಡು ನಾವು ಅದನ್ನ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಓಕೆ, ವರ್ಲ್ಡ್ ಮಾರ್ಕೆಟ್ನ ನೋಡ್ತೀನಿ ಅಂತ ಹೇಳಿದ್ರೆ ಯಾವುದು ಮನಿ ಕಂಟ್ರೋಲಲ್ಲಿ ನೋಡ್ತೀರಾ? ಹೇಗೆ ಅಂತ ತೋರಿಸ್ಬೋದಾ? RSI 30ಗೆ ಬಂದಿದ್ರೆ ಅದನ್ನು ನಾನು ಇದು ಮಾಡ್ಕೊತೀನಿ. ಇಲ್ಲ ನನಗೆ ಒಂದು ಪಾಯಿಂಟ್ ಸಾಕು ಅಂತ ಅಂದರೆ, ಒಂದು ಪಾಯಿಂಟಲ್ಲಿ ನನಗೆ ಇಷ್ಟು ಅಂತ ಬರುತ್ತೆ ಅಂತ ಅಂದರೆ 1 ಪಾಯಿಂಟ್ಗೆ ಸ್ಟಾಪ್ಲೆಸ್ ಹಾಕ್ಬಿಟ್ಟು ಮತ್ತು ಅದನ್ನು ನಾನು ಕ್ಯಾಂಡಲ್ ಅನಲೈಸ್ ಮಾಡಿ ಅದನ್ನು ಆಪ್ಷನಲ್ಲಿ ಒಂದು ಯಾವುದು ಚೆನ್ನಾಗಿದಾಗುತ್ತೆ ಅದು ಫಸ್ಟ್ ಕ್ಯಾಂಡಲ್ ಅನಲೈಸ್ ಮಾಡ್ತೀನಿ. ಯಾವುದೇ ಇದಾದ್ರೂ 1 ಪಾಯಿಂಟಲ್ಲಿ ನಮ್ಗೆ ಅದರಲ್ಲೇ ಬಂದ್ಬಿಡ್ತೀವಿ. ಒಂದು ದಿನಕ್ಕೆ ಒಂದ್ಸಲ ಸಾಕೋದು ಅಂತ ಅಂದ್ಕೊಂಡು ನಾನು ಅದನ್ನು ಸರ್ಚ್ ಮಾಡಿ ಬೆಳಗ್ಗೆನೇ ಅದು ಯಾವಾಗಲೂ ಬೆಳಗ್ಗೆ ಕೊಡ್ತಾನಲ್ಲ 9 o'clock ಎಲ್ಲ ಸೆಟ್ ಮಾಡ್ಕೊಂಡಿರ್ತೀನಿ. ಅದು ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಾನು ಇದು ಚಾರ್ಟಿಂಗ್ ಇದು ಮಾಡಿರೋದ್ರಿಂದ ನನಗೆ ಅಲರ್ಟ್ ಬರ್ತಿದ್ದಂಗೆ ಅದನ್ನು ಯಾವುದು ಇದಾಗುತ್ತೆ ಅದು ಅಕಸ್ಮಾತ್ ಮಾರ್ಕೆಟ್ ಬೀಳ್ತಿದೆ ಅಂತ ಅಂದರೆ ಆಪ್ಷನ್ ಮಾಡ್ತೀನಿ. ಅಥವಾ ಮಾರ್ಕೆಟ್ ಏನೋ ಮೇಲೆ ಹೋಗುತ್ತೆ ಅನ್ನೋದು ಗೊತ್ತಿತ್ತು ಅಂದರೆ ಅದನ್ನು ನಾನು ಸ್ಟಾಕು ಇನ್ವೆಸ್ಟ್ಮೆಂಟ್ ಇದು ಮಾಡಿ ಅದು ಬಿದ್ಮೇಲೆ ಅದನ್ನು ಅದು ಮಾಡ್ಕೊಂಡು ಆವಾಗ ಸ್ಟಾಕ್ 1 ಪಾಯಿಂಟ್ ಬಂದ್ರೂ ಸಾಕು, ನಾವು ಆರಾಮಾಗಿ ಅದನ್ನು ಹನ್ ಮಾಡ್ಕೊಬೋದು. ಅಷ್ಟು ಮಾಡಿ ನಾನು ತೆಗೆದ್ಬಿಟ್ಟು ನಾನು 11 o'clock ಅಷ್ಟೊತ್ತಿಗೆ ನೀವು ನಿಮ್ಮ ಇದಕ್ಕೆ ಹೋಗ್ತೀರಾ? 11 ಇಂದ ಮತ್ತೆ 6 ವರೆಗೂ ನೀವು ಬಂದಾಗ 6:30 ನನ್ನ ಮನೆಗೆ ಬರೋಷ್ಟರಲ್ಲಿ 8 o'clock ಆಗುತ್ತೆ. ನೆಕ್ಸ್ಟ್
ಅವಾಗ ಕಮಾಡಿಟಿ ಇದು ಮಾಡ್ತಿರ್ತೀನಲ್ಲ, ಸೊ ಅವಾಗ ಅದು ಮಾಡ್ಕೊಂಡು ನ್ಯಾಚುರಲ್ನೆಸ್ ಮತ್ತೆ ಅದನ್ನ ಅಂದ್ರೆ ನೀವೀಗ ಮಾರ್ನಿಂಗ್ ಸೆಷನ್ ಅಲ್ಲೂ ಟ್ರೇಡ್ ಮಾಡ್ತೀರಾ ಮತ್ತೆ ಈವ್ನಿಂಗ್ ಸೆಷನ್ ಅಲ್ಲೂ ಟ್ರೇಡ್ ಮಾಡ್ತೀರಾ? ಬಂದು ಎಲ್ಲ ಮುಗಿಸ್ಬಿಟ್ಟು 8 ಗಂಟೆಗೆ ಮತ್ತೆ ನಾನು ಇದು ಮಾಡಿ 11:30ವರೆಗೂ ಅದು ಕಮಾಡಿಟಿ ಮಾಡ್ತಾ ಇರ್ತೀನಿ. ಹಾಗೆ ಕಲ್ತಿರೋದ್ರಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇ ಕಲ್ತ್ರು ಅಥವಾ ಟ್ರೇಡಿಂಗ್ ಅಲ್ಲಿ ಏನೇ ಕಲ್ತ್ರು ನೀವು ಟೆಕ್ನಿಕಲ್ಸ್ ಇತ್ತು ಅಂತ ಹೇಳಿದ್ರೆ ಅದು ಸ್ಟಾಕ್ ಮಾರ್ಕೆಟ್ಗೂ ವರ್ಕ್ ಆಗೋದ್ರಿಂದ ಆ ಟೈಮು ಸಾಕಾಗಲ್ಲ, ಇನ್ನೂ ಇರ್ಬೇಕಿತ್ತು ಅನ್ನೋ ಅದಕ್ಕಷ್ಟು ಇದಾಗಿದೀವಲ್ಲ, ಇನ್ನೂ ಟೈಮ್ ಇರ್ಬೇಕಿತ್ತು ಅಂತ ಅನ್ನಿಸ್ತಾ ಇರತ್ತೆ ಅವಾಗ. ಎಲ್ರಿಗೂ 24 hours ಅಲ್ವಾ ಮ್ಯಾಮ್? ಆ 24 hours ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗೆ ನನ್ಗೇನು ಒಂಥರ ಈಗ ಏನೇ ಇದು ಬಂದ್ರು ನನ್ಗೆ ಎಷ್ಟೇ ಅಮೌಂಟ್ ಬಂದ್ರು ಬೇಡ ಬೇಡ ಅಂತ ಎಲ್ಲ ಅದೇ ಇದು ಮಾಡ್ತಾರೆ. ನಾನು ಇಲ್ಲ ಅದಕ್ಕೆ ಹಾಕ್ಬೇಕು, ಸ್ಟಾಕ್ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಎಲ್ಲ ಬೇರೆ ಏನಾದ್ರು ಮಾಡು, ಏನಕ್ಕೆ ಹಿಂಗೆ ಇದು ಮಾಡ್ತೀವಿ ಅಂದ್ರೆ, ಬಟ್ ನನ್ಗೆ ಗೊತ್ತಿದೆ ಅದ್ರಲ್ಲಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿದೆ. ಸೊ ಎಷ್ಟೊಂದು ಜನಕ್ಕೆ ನಿನ್ನ ಹತ್ರ ಒಂದು 2 lakhs ಇದೆಯಾ, ಹಾಕೋ ಮಾಡು, ನಿನ್ನ ಖರ್ಚಿಗೆ ಆಗುತ್ತೆ ಅಂತ ನಾನು ತುಂಬಾ ಜನಕ್ಕೆ ನನ್ನ ಫ್ರೆಂಡ್ಸ್ಗೂ ನಾನೇ ಈಗ ಹಾಕ್ಸಿ ನಾನೇ ಅದನ್ನ ಅವಳಿಗೆ ಇದು ಮಾಡ್ಕೊಡ್ತಾ ಇದ್ದೀನಿ. ಹೇಗೆ ಈಗ ಒಂದು ಏನೇ ಒಂದು ಟ್ರೇಡ್ ಮಾಡ್ಬೇಕಾದ್ರೂ ಆಗ್ಲಿ ಅಥವಾ ಒಂದು ಅಡಿಗೆ ಮಾಡ್ಬೇಕು ಅಂತಾದ್ರೆ ಆಗ್ಲಿ ಅಥವಾ ಎಲ್ಲಾದ್ರೂ ಹೋಗ್ಬೇಕು ಅಂತಾದ್ರೆ ನಮ್ಗೆ ಪ್ರಿಪರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಪ್ರಿಪೇರ್ ಆಗಿದ್ದು ಅಂತ ಹೇಳಿದ್ರೆ ನಾವು ಬೇಗ ಅದನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಪ್ರೀವಿಯಸ್ ಡೇ ನೋಡ್ತೀರಾ, ನೀವು ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಮಾಡ್ತೀರಾ, ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನೀವು ವರ್ಲ್ಡ್ ಮಾರ್ಕೆಟ್ ಯಾವ ತರ ಇದೆ ನೋಡ್ತೀರಾ, ಪ್ರೀ ಮಾರ್ಕೆಟ್ ಹೇಗಿದೆ ನೋಡ್ತೀರಾ ನೀವು. ಬಟ್ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಟ್ರೇಡ್ ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಲ್ವಾ? ಸೊ ಇದನ್ನೇ ನಿಮ್ ತರಾನೇ ಬೇರೆಯವರು ಫಾಲೋ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ ಪ್ರಕಾರ ಲೇಡೀಸು ಮನೇಲೆ ಕುತ್ಕೊಂಡು ಈ ಟ್ರೇಡಿಂಗ್ ಇಂದ ಅಟ್ಲೀಸ್ಟ್ ಸ್ವಲ್ಪ ಅವ್ರ ಪಾಕೆಟ್ ಮನಿಗೆ ಆಗೋಷ್ಟು ದುಡ್ಡನ್ನ ಅವರು ಅರ್ನ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಅನ್ಸುತ್ತೆ ಅಲ್ವಾ? ಹೌದು, ಅದಕ್ಕೂ ಜಾಸ್ತಿನೇ ಮಾಡ್ಕೊಬೋದು ಇತ್ತು ಅಂದ್ರೆ. ಅವ್ರು ಏನು ಅವರು ಅಮೌಂಟ್ ಅಲ್ಲಿ ಇಲ್ಲಿ ಹಾಕೋದನ್ನೆಲ್ಲ ಇದು ಮಾಡ್ತಾರೆ. ಜಸ್ಟ್ ಅಲ್ಲಿ ಒಂದು 25,000 ಒಂದು ಸ್ಟಾಕ್ ಮೇಲೆ ಹಾಕೋರ್ನ ಅವ್ರು ಅದನ್ನ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರು ಒಂದು ಒಳ್ಳೆ ಇದನ್ನ ನೋಡಿ ಅದರಲ್ಲೂ ಅವ್ರು ತೆಗಿಬೋದು. ನಾನು ಎಷ್ಟೊಂದು ಜನಕ್ಕೆ ಅದನ್ನ ಹೇಳೇ ನಾನು ಅದನ್ನ ಮಾಡಿಸ್ತಾ ಇದ್ದೇನೆ. ಈಗ ಅಟ್ಲೀಸ್ಟ್ ಅವರು ಇನ್ವೆಸ್ಟ್ಮೆಂಟ್ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೊಂಡ್ರು ಅಂತ ಹೇಳಿದ್ರೆ ಅವರ ಮುಂದೆ ಒಂದು ದಿನ ಅವರಿಗೆ ಅದೇ ಒಂದು ಒಳ್ಳೆ ಬಿಲ್ಡಪ್ ಮಾಡ್ಕೋಬಹುದು ಅಂತ ಅನ್ನೋದು. ನಾನು ಇದಕ್ಕೂ ಮೊದಲು ನಮ್ಮ ಬೋಟಿಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿಕೊಂಡು ಅದನ್ನ ಮನೇಲಿ ಸ್ಟಿಚ್ ಮಾಡಿ ಅದೆಲ್ಲ ಇದು ಮಾಡ್ತಾ ಇದ್ದೆ. ಸೊ ಅದರಲ್ಲಿ ನನಗೇನು ಅಂತ ಅದು ಅನ್ನಿಸ್ಲಿಲ್ಲ. ಬಟ್ ಇನ್ನೂ ಏನಾದರೂ ಮಾಡಬೇಕು ಅಂತ ಅಂತಿದಾಗ ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡಬೇಕಾದ್ರೆ ನನಗೆ ಟ್ರೇಡ್ ಬಗ್ಗೆ ಬಟ್ ಎಲ್ಲ ಮಾಡ್ತಿದ್ರಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಆವಾಗ ಕ್ಲಾಸ್ ಜಾಯಿನ್ ಆಗಬೇಕು ಅಂದರೆ ಕಮ್ಮಿ ಬಜೆಟಲ್ಲಿ ನನಗೆ ಓಕೆ ಹೇಳ್ಕೊಡ್ತಾರೆ, ಆಮೇಲೆ ಕನ್ನಡದಲ್ಲೇ ಹೇಳ್ಕೊಡ್ತಾರೆ ಅನ್ನೋದೆಲ್ಲ ಅದನ್ನೆಲ್ಲ ನಾವು ನೋಡಿದ್ಮೇಲೆ ಓಕೆ ನಾವು ಹೋಗ್ಬೋದು, ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಗೆ ಹೇಳಿದೆ. ಅವಳು ಓಕೆ ನೋಡೋಣ, ಅವ್ರಿಗೂ ಅದು ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವ್ರ ಫ್ಯಾಮಿಲಿಲಿ ಎಲ್ರಿಗೂ ಇಂಟ್ರೆಸ್ಟ್ ಇತ್ತು. ಸೊ ಅವಾಗ ನಾವು ಅಲ್ಲಿ ಬಂದು ಜಾಯ್ನ್ ಆದಾಗ ನಮ್ಗೆ ಅದು ಏನಂದರೆ ನನಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ನನಗೆ ಇಷ್ಟು ಈಸಿನೇ, ಎಷ್ಟು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಅದು ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದಿದ್ದು. ನನಗೆ ಅಲ್ಲಿ ಬಂದು ಮನಸ್ಸರದ ಕ್ಲಾಸ್ ಅದೆಲ್ಲ ಕೇಳಿದ್ಮೇಲೆ ಥಿಯರಿ ಕ್ಲಾಸು ಪ್ರಾಕ್ಟಿಕಲಾಗಿ ಎಲ್ಲ ಮಾಡೋದೆಲ್ಲ ಅದು ಮಾಡಿದ್ಮೇಲೆ ನಾನು ಒಂದು 2 months ಅದು ಮಾಡಿದೆ. ಬೇಸಿಕ್ಗೆ ನಾನು ಮಾಡಿದ್ದು 2 months ಸ್ವಲ್ಪ ಎಲ್ಲ ಇದು ಮಾಡಿ ನಾನು ಅದು ಯಾವ ರೀತಿ ನಾನು ಲಾಸ್ ಆಗುತ್ತೆ ಏನು ಅನ್ನೋದಕ್ಕೋಸ್ಕರ ನಾನು ಅದನ್ನು ಅದು ಮಾಡಿದೆ. ಯಾಕೆಂದರೆ ಅಮೌಂಟ್ ಹಾಕಿದ್ಮೇಲೆ ಅದು ಹೋಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ನಾವು ಕಲ್ತ ಮೇಲೆ ನಾವು ಮಾಡ್ತಾ ಇದ್ದೀವಲ್ಲ, ಸೊ ಎಲ್ಲಿ ಲಾಸ್ ಆಗ್ತಿದೆ ಅನ್ನೋಕ್ಕೋಸ್ಕರ ನಾನು ಹೋದ್ರೂ ಪರವಾಗಿಲ್ಲ ಅಂತ ನಾನೇನು ಇದು ಮಾಡಲಿಲ್ಲ. ಅದಕ್ಕೆ ಎಲ್ಲಿ ಲಾಸ್ ಆಗ್ತಿದೆ ಹೇಗೆ ಆಗ್ತಿದೆ ಅನ್ನೋದನ್ನು ನಾನು ಅದನ್ನು ಫಸ್ಟ್ ನನಗೆ ಗೊತ್ತಾಗಬೇಕಿತ್ತು. ಸೊ ಅದು ಹೋಗಿ ಅದು ಕಲ್ತು ನನಗೆ ಅದು ತುಂಬ ಒಂಥರ ನನಗೆ ಮಾಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಮಾತ್ರ ನಂಗೆ ತುಂಬ ಚೆನ್ನಾಗಿದ್ದಾಯಿತು. ಆಮೇಲೆ ಅಮೌಂಟ್ ಯಾವಾಗ ನನಗೆ ಸ್ವಲ್ಪ ಜಾಸ್ತಿ ಇದು ಹಾಕ್ಕೊಂಡು ನಾನು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಅಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಾಯಿತು. ಸೊ ಆವಾಗ ನಾನು ಸ್ವಲ್ಪ ಒಂದು ಬಲ್ಕ್ ಅಮೌಂಟ್ ಅಂತ ನಾನು ಕ್ಯಾಪಿಟಲ್ ಮಾಡಿಕೊಂಡು ಅಲ್ಲಿ ಹಾಕಿದ್ಮೇಲೆ ನನಗೆ ಅಲ್ಲಿ ಸ್ಟಾರ್ಟ್ ಆಯಿತು ನನಗೆ ಇನ್ಕಮ್ ಬರೋದು. ನಾವು 100 rupees ಇದ್ದರೂ ನಾನು ಮಾಡ್ತೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಬಟ್ ಕಲಿದೆ ಯಾರಿಗೂ ನಾನು ಹೇಳೋಕ್ಕೆ ಹೋಗಲ್ಲ. ನೀವು ಕಲ್ತ್ರೆ ಮಾತ್ರನೇ ನೀವು ಅದನ್ನು ಮಾಡೋಕ್ಕೆ ಸಾಧ್ಯ. ನಾನು ದುಡ್ಡು ಇಸ್ಕೊಂಡು ನಾನು ದುಡ್ಡು ಕೊಡ್ತೀನಿ ಮಾಡಿಕೊಡಿ ಅಂತ ಅಂದರು. ಅದು ನಮ್ಮ ದುಡ್ಡು ನಾವು ಹಾಕಿ ಅದು ನನಗೆ ಗೊತ್ತಿರುತ್ತೆ. ಅಕಸ್ಮಾತ್ ಅವ್ರ ದುಡ್ಡು ಇಸ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ನೀವು ಕಲಿತೆ ನೀವು ಮಾಡಿ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ಜನ ಸಜೆಷನ್ ಕೊಟ್ಟೆ. ಮೇಡಮ್, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಟೆನ್ಷನ್ ಅಂತ ಹೇಳ್ತಾರೆ. ಬಟ್ ಈ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡ್ತೀರಾ? ಯೋಗ ಮಾಡ್ತೀನಿ.
ಓಕೆ ಫಸ್ಟ್ ಮೇನ್ ಯಾಕೆಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಮಾಡೋದೇ ಯೋಗ ಮಾಡ್ತೀನಿ. ಯಾಕೆಂದ್ರೆ ಎಲ್ಲರೂ ಅದು ಸ್ಟಾಕಲ್ಲಿ ನಾನು ಒಂದೊಂದ್ಸಲ ಲಾಸ್ ಆದ್ರು ಎಲ್ಲ ಅವ್ರು ಲಾಸ್ ಆದ್ರು ಟೆನ್ಷನ್ ತಗೊಂತಾ ಇದ್ರು. ನಾನು ಟಿಡಿಲಿ ಕೂತ್ಕೊಂಡೆ ಅಲ್ಲೇ ನೋಡ್ತಿದ್ದಾಗ ನನ್ನ ಜೊತೆಲಿ ಇದ್ದಾರೆ ನನ್ನ ಫ್ರೆಂಡ್ಸ್ ಅದೇ ಹೇಳೋರು, ಯಾವಾಗಲೂ ನಗ್ತಾನೆ ಇರ್ತೀಯ, ನಿನ್ಗೆ ಅಲ್ಲಿ ಲಾಸ್ ಆಗ್ತಿದ್ರು ನಿನ್ಗೇನು ಅನ್ನಿಸ್ತಿಲ್ವಾ ಅಂತ ಅಂದ್ಬಿಟ್ಟು. ಬಟ್ ಅದು ಏಕೆಂದ್ರೆ ನಮ್ಗೆ ಒಂದು ಯೋಗ ಮಾಡಿ ನನಗೊಂದು ಆ ಒಂದು ಇದನ್ನ ಇದು ಮಾಡ್ಕೊಳ್ಳೋದ್ರಿಂದ ನನಗೇನು ಆ ಟೆನ್ಷನ್ನು ಆ ಇದು ನನಗೆ ಯಾವುದನ್ನು ಅದನ್ನು ತಗೊಬೇಕು ಅಂತಾನೆ ಅನಿಸಿಲ್ಲ. ಆದರೆ ಆಗುತ್ತೆ, ನೆಕ್ಸ್ಟ್ ನಾನು ಮತ್ತೆ ಮಾಡೇ ಮಾಡ್ತೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇತ್ತು. ಸೊ ಅದರಿಂದ ನನಗೊಂದು ಆ ಯೋಗ ಮಾಡೋದ್ರಿಂದ ನನಗೊಂದು ಕಾನ್ಫಿಡೆನ್ಸು, ಒಂಥರ ಬೆಳಗ್ಗೆ ಎದ್ದು ಆ ಒಂದು ಇದರಲ್ಲಿ ಬೆಳಗ್ಗೆ ಎದ್ದು ನಗ್ನಗ್ತಾ ಖುಷಿಯಾಗಿ ಅದನ್ನು ಮಾಡ್ತಾ ಇದ್ರೆ ಯಾವುದೇ ಟೆನ್ಷನ್ ಇರೋಲ್ಲ ಅಂತ ಅಂದ್ಬಿಟ್ಟು ಅದು ಯಾಕೆಂದ್ರೆ ಮಾಡ್ತಾ ಇದ್ರೆ ನಮ್ಗೆ ಯಾವಾಗಲೂ ಅದಕ್ಕೆ ಎಷ್ಟೊಂದು ಜನ ಅದು ಟೆನ್ಷನಲ್ಲೇ ಇರ್ತಾರೆ, ಬೆಂಕಿ ಮೇಲೆ ಕೂತಂಗೆ ಅಂತ ಅಂದ್ಬಿಟ್ಟು. ಅದು ಏನಿಲ್ಲ, ಆರಾಮಾಗಿ ಯೋಗ ಮಾಡಿ ಎಲ್ಲ ಇದು ಮಾಡಿಕೊಂಡು ಅದರಿಂದ ನಾವು ಅದನ್ನು ಒಂದು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು. ಸೊ ಯೋಗ ಧ್ಯಾನದಿಂದ ನಾವು ನಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ಟ್ರೇಡಿಂಗೆಲ್ಲ ಸಕ್ಸಸ್ಫುಲ್ ಆಗಬಹುದು ಅಂತ ಅನ್ನೋದು ನಿಮ್ಮ ಅನಿಸಿಕೆ. ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಸೊ ಈವನ್ ಕಾಮನ್ ಮ್ಯಾನ್, ಸೊ ಈವನ್ ಮಹಿಳೆಯರು ಸಹ ಮನೇಲಿ ಕುತ್ಕೊಂಡು ಟ್ರೇಡಿಂಗ್ ಮಾಡ್ಬೋದು, ಇನ್ವೆಸ್ಟಿಂಗ್ ಮಾಡ್ಬೋದು. ಸೊ ಹಣಕಾಸಿನ ಬಗ್ಗೆ ಮಹಿಳೆಯರಿಗೆ ಏನೂ ಗೊತ್ತಿಲ್ಲ. ಸೊ ಬರೀ ಸಾಸಿವೆ ಡಬ್ಬಿಯಲ್ಲಿ ಇಡೋದೇ ಅಷ್ಟೇ ಅಂದ್ಕೊಂಡಿದ್ವಿ. ಸೊ ಸಾಸಿವೆ ಡಬ್ಬಿಯಿಂದ ಈ ಥರ ಶೇರ್ ಮಾರ್ಕೆಟ್ಗೂ ದುಡ್ಡು ಹಾಕಿ ದುಡ್ಡು ಮಾಡ್ಬೋದು ಅಂತ ನಾವು ಇಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಆ್ಯಂಡ್ ಭವ್ಯ ಮೇಡಮ್ ಅವರೇ ಹೇಳಿದ್ದಾರೆ, ಸೊ ಸಾಸಿವೆ ಡಬ್ಬಿಯಿಂದ ಮಹಿಳೆಯರು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.